ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವಾನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ, ಇವತ್ತೇನಪ್ಪ ಬ್ಲಾಗ್ ಅಂತ ಹೇಳಿದ್ರೆ, ತಮ್ಮಳೆ ನೋಡಿ ಗೊತ್ತಾಗಿರುತ್ತಲ್ವಾ. ಸೊ ಬುಡ್ದು 4th ಇಯರ್ ಬರ್ಡೇ ಇದೆ. ಸೊ ಇನ್ನೇನು ನಾಳಿದ್ದು, ಇವತ್ತು ಬಂದ್ಬಿಟ್ಟು ಡೇಟ್ 22 ಮಧ್ಯಾಹ್ನ. ಈಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ, ಓಕೆ ಒಂದು ಡೇ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ, ಫುಲ್ ಆಗಿ ನೋಡಿ ಆಯಿತಾ. ಆ್ಯಂಡ್ ಇನ್ನು ಈಗೆಲ್ಲ ಬರ್ಡೇ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋದಿಲ್ಲ ನಾವು, ವೆರಿ ಸಿಂಪಲ್. ಸೊ ಅದಕ್ಕೆ ಅಟ್ಲೀಸ್ಟ್ ಮಗುಗೆ ಹೊಸ ಬಟ್ಟೆ ಏನಾದರೂ ತೊಗೊಬರಕ್ಕೆ ಹೋಗಬೇಕು. ಆ್ಯಂಡ್ ಹೊರಗಡೆ ಕೂಡ ಹೋಗೋದಿದೆ. ಹೇಗಿರುತ್ತೆ ನನ್ನ ಡೇ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಸೊ ಈಗ ಹೊರಡಲ್ಲ, ಇನ್ನೊಂದು 1.5 hour ಬಿಟ್ಟು, ಬಿಕಾಸ್ ಟ್ಯೂಷನ್ ಕೂಡ ಇದೆ. ಸೊ ಅದನ್ನು ಮುಗಿಸಿ ಎರಡು ಸ್ಕೂಲಿಂದ ಬಂದಮೇಲೆ ಹೊರಡೋದು ಅಂತ. ಸೊ ಇಷ್ಟು ಪುಟ್ಟ ಮಗು ಎಷ್ಟು ಬೇಗ 4 ವರ್ಷದ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಓ ಮೈ ಗಾಡ್. ಇನ್ನೂ ನನ್ನ ಒಂದು ಪ್ರೆಗ್ನೆನ್ಸಿ ಟೈಮು ಆ್ಯಂಡ್ ನನ್ನ ಒಂದು ಮಗು ಹುಟ್ಟೋ ದಿನ ಎಲ್ಲ. ಆ್ಯಂಡ್ ಇನ್ನು ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಎಷ್ಟೊಂದು ಬ್ಲಾಗ್ಸ್ ನಿಮ್ಮ ಜೊತೆ ಕರೆಕ್ಟಾಗಿ ಶೇರ್ ಮಾಡೋಕ್ಕೆ ಆಗಲಿಲ್ಲ. ಸೊ ಸದ್ಯದಲ್ಲೇ ಆದಷ್ಟು ಬೇಗ ನನ್ನ ಡೆಲಿವರಿ ಜರ್ನೀಸ್ ಕೂಡ ಹೇಗಿತ್ತು, ನನ್ನ ಫಸ್ಟ್ ಮಗುದು, ಸೆಕೆಂಡ್ ಮಗುದು ಅನ್ನೋದನ್ನ ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಕೆಲವೊಬ್ಬರು ನ್ಯೂಲಿ ಮಾಮ್ಸ್ಗೆಲ್ಲೂ ಯೂಸ್ಫುಲ್ ಆಗುತ್ತೆ ಅಲ್ವಾ. ಈಗ ಹೊರಡಬೇಕು. ಸೊ ಇನ್ನು ಲಡ್ಡು ಬರೋದಕ್ಕೆ ಇನ್ನೊಂದು 1/2 hour ಟೈಮ್ ಇದೆ. ಸೊ ಅದಾದಮೇಲೆ ಹೊರಡೋದು. ಒಂದು ವಾಟರ್ ಬಾಟಲ್ ಬಂದು ನಾನು ಜುಡಿಯೋದಲ್ಲಿ ತೊಗೊಂಡೆ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಕಾಸ್ಟ್ ಬಂದು 399, 400 ಇಲ್ಲಿದೆ ಕೆಳಗಡೆ. ಸೊ ತುಂಬ ಚೆನ್ನಾಗಿರುತ್ತೆ. ಪದೇ ಪದೇ ನೋಡಿದಾಗೆಲ್ಲ ನಮಗಿನ್ನೂ ಜಾಸ್ತಿ ನೀರು ಕುಡಿಬೇಕು ಅಂತಲೇ ಅನಿಸುತ್ತೆ. ಅಫ್ಕೋರ್ಸ್ ನೀರು ಜಾಸ್ತಿ ಕುಡಿಬೇಕು, ಯಾವಾಗಲೂ ಬಾಡಿ ಹೈಡ್ರೇಟಿಂಗ್ ಆಗಿ ಇರಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಬನ್ನಿ ಶಾಪಿಂಗ್ ಹೋಗೋಣ. ಸೊ ಬ್ಯಾಂಗ್ಳೂರಲ್ಲಿ ಇಲ್ಲದೆ ಆಚೆ ಇದ್ದವ್ರಿಗೆ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಮ್ಮ ರೀತಿ ತುಂಬ ದೂರ ಟ್ರಾವೆಲ್ ಮಾಡಬೇಕಾಗುತ್ತೆ. ಈಗ ಪ್ರೆಸೆಂಟ್ ನಾವಿರೋ ಪ್ಲೇಸಿಂದ ಏನೇ ಒಂದು ಶಾಪಿಂಗ್, ಈ ರೀತಿ ಮ್ಯಾಕ್ಸ್ ಆಗಿರ್ಬೋದು, ಟ್ರೆಂಡ್ಸ್, ವೆಸ್ಟ್ ಸೈಡ್, ಪ್ಯಾಂಟ್ಲೂನಾಸ್ ಆ್ಯಂಡ್ ಜುಡಿಯೋ ಈ ಥರ ಎಲ್ಲ ಬರಬೇಕು ಅಂತ ಹೇಳಿದ್ರೆ, ಅಫ್ಕೋರ್ಸ್ ನಾವು 10 to 15 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗುತ್ತೆ. ಬಟ್ ಇದೆಲ್ಲ ಒಂದಂತ ಆದರೆ ನಮಗೆ ಟ್ರಾವೆಲ್ ಮಾಡೋದೇ ಅಭ್ಯಾಸ ಆ್ಯಂಡ್ ಖುಷಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏನು ಟೆನ್ಷನ್ ಮಾಡ್ಕೊಳ್ಳಲ್ಲ, ನಾವು ಅದನ್ನೆಲ್ಲ ಇಗ್ನೋರ್ ಮಾಡಿಬಿಡ್ತೀವಿ. ಬಟ್ ಇದೊಂದು ಡಿಸ್ಅಡ್ವಾಂಟೇಜ್. ಸೊ ಅದಕ್ಕೆ ಎಲ್ಲ ಜನಗಳು ಬ್ಯಾಂಗ್ಳೂರಲ್ಲೇ ಇರಬೇಕು ಅಂತ ಆಸೆ ಪಡ್ತಾರೆ ಅಲ್ವಾ. ಎಲ್ಲದಕ್ಕೂ ಹತ್ರ ಇರುತ್ತೆ. ಆ್ಯಂಡ್ ಇನ್ನು ನಾವು ಬಂದಿದ್ದು ಸೋಂಪುರ್ ಗೇಟ್ ಹತ್ರ ಇರುವಂತಹ ಮ್ಯಾಕ್ಸ್ಗೆ ಈ ಸಲ. ವೈ ಬಿಕಾಸ್ ಜುಡಿಯೋದಲ್ಲಿ ಆಲ್ಟ್ರೇಷನ್ಸ್ ಮಾಡ್ತಾ ಇದ್ದಾರೆ. ಅಂದ್ಕೊಂಡ್ವಿ ಅಲ್ಲೇ ಹೋಗಬೇಕು ಅಂತ, ಬಟ್ ಓಕೆ ಮ್ಯಾಕ್ಸ್ ಟ್ರೈ ಮಾಡೋಣ ಅಂತ ಬಂದ್ವಿ. ಬಟ್ ಈ ರೀತಿ ಮಾಲ್ಸ್ ಆ್ಯಂಡ್ ಈ ಥರ ಬ್ರ್ಯಾಂಡ್ ಶಾಪ್ಸ್ಗಳಲ್ಲಿ ನಾವು ಬಟ್ಟೆ ಶಾಪಿಂಗ್ ಮಾಡೋದ್ರಿಂದ ಏನೆಲ್ಲ ನಮಗೆ ಬೆನಿಫಿಟ್ಸ್ ಇದೆ ಗೊತ್ತಾ. ಡಿಸ್ಕೌಂಟ್ ಸಿಗುತ್ತೆ. ಸೊ 3 months ಒನ್ಸ್ ಅಥವಾ ಈ ಫೆಸ್ಟಿವಲ್ ಸೀಸನ್ಸಲ್ಲಿ. ಆ್ಯಂಡ್ ಈ ಥರ ತುಂಬ ರೀಸ್ಟಾಕ್ಸ್ ಆಗ್ತಾ ಇರುತ್ತೆ. ತುಂಬ ಟೈಮ್ ಬಟ್ಟೆಗಳನ್ನು ಒಂದೇ ಥರ ಇಡೋದಿಲ್ಲ, ಚೇಂಜಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇನ್ನು ನಮಗೆ ಅಲ್ಲಿ ಎಕ್ಸ್ಪರ್ಟ್ಸ್ ಹೆಲ್ಪ್ಸನ್ನು ತೊಗೋಬೋದು. ಈ ಸೇಲ್ಸ್ ಮ್ಯಾನ್ಸ್ ಎಲ್ಲ ಇರ್ತಾರಲ್ವ, ಸೊ ಅವ್ರು ಬಂದು ನಮಗೆ ಪರ್ಟಿಕ್ಯುಲರ್ ಆಗಿ ಇದೇ ಥರ ಬಟ್ಟೆ ಬೇಕು, ಇದೇ ಥರ ಸೈಜ್ ಬೇಕು, ಆ್ಯಂಡ್ ಈ ಪೋರ್ಷನಲ್ಲಿ ಯಾವ ರೀತಿ ಬಟ್ಟೆ ಸಿಗುತ್ತೆ ಅಂತ ನಾವು ಕ್ವಿಕ್ಕಾಗಿ ಅವರನ್ನು ಕೇಳಿಬಿಟ್ಟು ನಮ್ಮ ಶಾಪಿಂಗನ್ನು ನಾವು ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ನೋ ವೇಟಿಂಗ್ ಅಲ್ವಾ. ಸೊ ನಾವು ಬೇರೆ ಶಾಪ್ಸ್ಗಳಿಗೆಲ್ಲ ಹೋದಾಗ ವೆಯ್ಟ್ ಮಾಡಬೇಕಾಗತ್ತೆ ಬಟ್ಟೆ ತೋರಿಸಿ ಅಂತ. ಬಟ್ ಇಲ್ಲೆಲ್ಲ ಹಾಗಲ್ಲ, ಆರಾಮಾಗಿ ನಾವು ಬಟ್ಟೆನ ಶಾಪಿಂಗ್ ಮಾಡ್ಬೋದು. ಆ್ಯಂಡ್ ಇನ್ಸ್ಟೆಂಟ್ ಫಿಟ್ಟಿಂಗ್ ಕೂಡ ನಾವು ಟ್ರೈ ಮಾಡ್ಬೋದು ಟ್ರಯಲ್ ರೂಮ್ಸಲ್ಲಿ. ಸೊ ಹಾಗಾಗಿ ಆಲ್ ದ ಟೈಮ್ ನಾವು ಕೂಡ ಇಲ್ಲೇ ಈ ಥರ ಶಾಪ್ಸ್ಗಳನ್ನೇ ಬಟ್ಟೆ ಪರ್ಚೇಸ್ ಮಾಡ್ತೀವಿ. ಆ್ಯಂಡ್ ನೀವು ಕೂಡ ಕೆಲವೊಬ್ಬರು ಕೇಳ್ತಿರ್ತೀರ, ಎಲ್ಲಿ ಬಟ್ಟೆ ಪರ್ಚೇಸ್ ಮಾಡ್ತೀರಾ ಮಕ್ಕಳಿಗೆ ಒಂದೇ ಥರ, ಬಿಕಾಸ್ ಟ್ವಿನ್ಸ್ ಅಂದರೆ ನಮಗೆ ಕ್ವಿಕ್ಲಿ ಸಿಕ್ಬಿಡುತ್ತೆ. ಬಟ್ ಈ ರೀತಿ 5 years ಗ್ಯಾಪ್ ಇದೆ ಲಡ್ಡು ಬುಡ್ಡುಗೆ ಇಬ್ರಿಗೂ. ಬಟ್ ಬಟ್ಟೆ ಚೂಸ್ ಮಾಡಬೇಕಾದ್ರೆ ಅಫ್ಕೋರ್ಸ್ ನಾವು ಸೈಜನ್ನು ನೋಡಿಬಿಟ್ಟು ತೊಗೋತೀವಿ. ಒಂದು ಜೊತೆ ಒಂದು ಸೆಟ್ ನಮಗೆ ಆ ರೀತಿ ಸಿಗಲಿಲ್ಲ ಅಂತ ಹೇಳಿದರೆ, ಆ ಬಟ್ಟೆ ಚೆನ್ನಾಗಿದ್ರೂ ಕೂಡ ನಾವು ಅದನ್ನು ತೊಗೊಳೋದಿಲ್ಲ. ಸೊ ಈ ರೀತಿ. ಸೊ ಮ್ಯಾಕ್ಸಲ್ಲಿ ಅಷ್ಟೇನು ಕಲೆಕ್ಷನ್ಸ್ ಏನು ಇರಲಿಲ್ಲ. ನಾವು ಅರೌಂಡ್ ಹೋದಾಗ ತುಂಬ ಲೇಟೇ ಆಗಿಬಿಟ್ಟಿತ್ತು. ಬಿಕಾಸ್ ಆನ್ ದ ವೇ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಿದ್ದು. ಆ್ಯಂಡ್ ನೀವೇ ನೋಡ್ತಿರ್ಬೋದು, ಅಷ್ಟಕ್ಕಷ್ಟೇ ಒಂಚೂರು ಚೆನ್ನಾಗಿರಲಿಲ್ಲ. ಆ್ಯಂಡ್ ಟ್ರೆಡಿಷನಲ್ ಡ್ರೆಸ್ಸಸ್ ಅಂತೂ ಕುರ್ತೀಸು ತುಂಬ ಪ್ರೈಸಸ್ ಇತ್ತು. ಬಟ್ ಒಂದು ಸ್ವಲ್ಪನೂ ಅಟ್ಲೀಸ್ಟ್ ಟಾಪ್ ಆದರೂ ನೋಡೋಣ ಅನ್ನೋ ಆಗಿದ್ದರೆ ಅದು ಕೂಡ ಚೆನ್ನಾಗಿರಲಿಲ್ಲ.
ಸೊ ಆಫ್ಲೈನ್ಗಿನ್ನ ಆನ್ಲೈನೇ ಬೆಸ್ಟ್ ಅನಿಸ್ಬಿಡುತ್ತೆ ಕೆಲವೊಂದು ಸಲ. ಬಟ್ ಆದರೂ ಕೆಲವೊಂದು ಡ್ರೆಸ್ಸಸ್ನೆಲ್ಲ ಟ್ರಯಲ್ ಮಾಡಿದೆ. ನಾನು ಹೇಳಿದ್ನಲ್ವ ಒಂಚೂರು ಯಾವುದೂ ಚೆನ್ನಾಗಿರಲಿಲ್ಲ. ನಾನು ಇನ್ನೂ 2-3 ಡ್ರೆಸ್ಸಸನ್ನು ಟ್ರಯಲ್ ಮಾಡಿದೆ. ಬಟ್ ಅದನ್ನು ನಾನೇನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಬಟ್ ರಾಜು ಅಂತೂ ಯಾವುದೋ ಒಂದು ಸೆಲೆಕ್ಟ್ ಮಾಡು ಅಂತ ಹೇಳ್ತಿದ್ರು. ಬಿಕಾಸ್ ಟೈಮ್ ಕೂಡ ಆಗಿತ್ತು. ಸೊ I don't prefer Max. It's not good. All for baby girls. Why are you taking all this? Keep it here. Keep it there. Made of rubber. What? It's made of rubber. But don't want this. Keep it here only. Buddu, this is all girls sessions, man. See, here you making. Papa boyutta. Keep it there. Papa is doing billing. ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಬಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಈಗ ಫೇಸ್ ವಾಶ್ ಮಾಡಿಕೊಂಡು ಏನೇನು ತಂದಿದ್ದೀನಿ ಆ್ಯಂಡ್ ಯಾವ ರೀತಿ ಪ್ರೈಸಸ್ ಇತ್ತು ಆ್ಯಂಡ್ ನಮಗೆ ಆಫರಲ್ಲಿ ಸಿಗ್ತಾ ಆ್ಯಂಡ್ ಈಗೆಲ್ಲ ಕಲೆಕ್ಷನ್ಸ್ ಹೇಗಿದೆ ಮ್ಯಾಕ್ಸಲ್ಲಿ ಆ್ಯಂಡ್ ಯೂಶ್ವಲಿ ನಾವು ಹೋಗೋದು ಜುಡಿಯೋಗೆ, ಬಟ್ ಈ ಟೈಮ್ ಯಾಕೆ ಮ್ಯಾಕ್ಸ್ಗೆ ಹೋದ್ವಿ ಅನ್ನೋದನ್ನೆಲ್ಲನೂ ನಿಮಗೆ ಒಂದೊಂದೇ ಕ್ಲಾತ್ಸ್ ತೋರಿಸ್ಬಿಟ್ಟು ಶೇರ್ ಮಾಡ್ತೀನಿ. ಬಟ್ ಬಿಲ್ ಬಂದು ಎಷ್ಟಾಯಿತು ಗೊತ್ತಾ, 7,386 ಆಯಿತು. ಎಲ್ಲಿದೆ? ಸೊ ನಾನು ಆಪೋಸಿಟ್ ಕ್ಯಾಮ್ರಾದಲ್ಲಿ ನಿಮಗೆ ಉಲ್ಟಾ ಕಾಣಿಸ್ಬೋದು. ಬಟ್ ಪ್ರೈಸ್ ಬಂದು ಇಷ್ಟ ಆಗಿದೆ. ಪಾಪ ರಾಜು ಏನೂ ತೊಗೊಂಡಿಲ್ಲ, ಬರೀ ನಮ್ಮದೇ ಆಯಿತು. ಬಟ್ ಕಲೆಕ್ಷನ್ಸ್ ಬಂದು ಫಸ್ಟ್ಲಿ ಹೇಳ್ಬಿಡ್ತೀನಿ, ಅಷ್ಟೇನು ಚೆನ್ನಾಗಿಲ್ಲ. ಮೇ ಬಿ ಆಷಾಢ ಅಂತ ಸ್ಟಾಕ್ ಇರೋದನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ, ಫಸ್ಟ್ ಅದು ಸೇಲ್ ಆಗಲಿ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಒಂದಿಷ್ಟು ಚೆನ್ನಾಗಿರಲಿಲ್ಲ ನಮಗೆ ಗರ್ಲ್ಸ್ಗೆ. ವುಮೆನ್ಸ್ಗಂತೂ ಒಂದೊಂದು ಬಟ್ಟೆನೂ ಚೆನ್ನಾಗಿರಲಿಲ್ಲ. ಬಟ್ ನಾನು ಯಾವುದೋ ಇರಲಿ ಅಂತ ಹೇಳಿಬಿಟ್ಟು 2 ಮಾತ್ರ ತೊಗೊಂಡೆ. ಬಟ್ ಫಸ್ಟ್ ಈಗ ಮಕ್ಕಳು ತೋರಿಸ್ಬಿಡ್ತೀನಿ. ಲಡ್ಡು ಗುಡ್ಡುಗೆ ಗೊತ್ತಲ್ಲ ನಿಮಗೆ, ಯಾವಾಗಲೂ ನಾವು ಒಂದೇ ಥರ ಬೈ ಮಾಡ್ತೀವಿ ಅಂತ. ಸೊ ಫಸ್ಟ್ ನಾವು ಅವರಿಬ್ಬರಿಗೂ ಬೈ ಮಾಡಿದಂಥದ್ದು ಈ ಥರ ಪ್ಯಾಂಟು, ಬ್ಯಾಗಿ ಪ್ಯಾಂಟು ಚೆನ್ನಾಗಿದೆ. ಸೊ ಇದ್ರ ಪ್ರೈಸ್ ಬಂದು ಒಂದು ನಿಮಿಷ, 1 ಪ್ಯಾಂಟ್ಗೆ 799. ಸೊ 800. ಇದು ಕೂಡ 800 ಇದು ಕೂಡ 800. ಸೊ ಡಿಫ್ರೆಂಟ್ ಸೈಜಸ್ ಇದು ಆಯಿತಾ. ಸೊ ಈ ಥರ ಇದು ಲಡ್ಡುಗೆ, ಇದು ಬುಡ್ಡುಗೆ. ಬರ್ಡೇ ಬಾಯ್ ಆದರೂ ಕೂಡ ಇಬ್ರಿಗೂ ಒಂದೇ ಥರ ತೊಗೊಂಡಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಬಟ್ ಬರ್ಡೇ ದಿನ ಬುಡ್ಡು ಮಾತ್ರ ನ್ಯೂ ಡ್ರೆಸ್ ಹಾಕ್ತೀನಿ, ಲಡ್ಡುಗೆ ಬೇರೆದು ಹಾಕ್ತೀನಿ. ಸೊ ದಟ್ ಬರ್ಡೇ ಬಾಯ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಈ ಥರ ಶರ್ಟ್ ತೊಗೊಂಡ್ವಿ. ಇಟ್ಸ್ ಟೂ ಗುಡ್ ಆ್ಯಂಡ್ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಗೈಸ್. ಸೊ ಇದರ ಪ್ರೈಸ್ ಬಂದು ಬೇಗ ತೋರಿಸ್ತೀನಿ. ಸೊ ಇದು 500 ಒಂದು ಶರ್ಟ್ಗೆ. ಈ ಥರ ಇದೆ, ಚೆನ್ನಾಗಿದೆ, ಸಾಫ್ಟಾಗಿದೆ, ಆಸಮ್ ಆಗಿದೆ. ಈಗ ಈ ಥರ ಈ ಮಳೆ ಸೀಸನ್ ಲೈಕ್ ರೈನಿ ಸೀಸನ್ಗಂತೂ ಆಪ್ಟ್ ಆಗಿದೆ, ಸಖತ್ತಾಗಿದೆ. ನಮಗೆ ಜುಡಿಯೋಗಿನ ಕಂಪೇರ್ ಮಾಡಿದ್ರೆ ಮ್ಯಾಕ್ಸಲ್ಲಿ ಬಾಯ್ಸ್ಗೆ ಎಸ್ಪೆಷಲಿ ಸಖತ್ತಾಗಿರೋದು ಸಿಗುತ್ತೆ. ಆ್ಯಂಡ್ ಇದು ಬುಡ್ಡುಗೆ, ಬರ್ಡೇ ಬಾಯ್ಗೆ. ಸೊ ಇದು ಕೂಡ 500, ಬಟ್ ಡಿಫ್ರೆಂಟ್ ಏಜ್ ಸೈಜ್ ಅಷ್ಟೇ. ಆ್ಯಂಡ್ ಬಂದು ನಾನು ಈ ಥರ ಒಂದು ಟಿ ಶರ್ಟನ್ನು ತೊಗೊಂಡೆ, ವಿಚ್ ಇಸ್ ಗುಡ್, ಫ್ರೀ ಸೈಜಲ್ಲಿ. ಬಟ್ ನಾನೀಗ ಸಣ್ಣ ಆಗಿದ್ದೀನಲ್ಲ ಅದಕ್ಕೆ. ಆ್ಯಂಡ್ ನೋಡಿ, ಇದು ಎಮ್ ಸೈಜ್ ನಾನು ತೊಗೊಂಡಿರೋದು. ಎಮ್ ಸೈಜ್ ಗೈಸ್, XL-ಅಲ್ಲಿ, L-ಅಲ್ಲಿ, M-ಅಲ್ಲಿ. ಸೊ ಅಷ್ಟು ಸಣ್ಣ ಆಗಿದ್ದೀನಿ ಅಂತ. ಸೊ ಅದಾದಮೇಲೆ ಈ ಥರ ಟಿ ಶರ್ಟ್ ತೊಗೊಂಡ್ವಿ. ಅದಕ್ಕೆ ಟಿ ಶರ್ಟ್ಸ್ ಆದರೂ ತೊಗೊಂಡ್ರೆ ನಾವು ಚೆನ್ನಾಗಿ ಮ್ಯಾಚ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಈ ಥರ ಟಿ ಶರ್ಟ್ಸ್ ತೊಗೋತೀವಿ. ನಾನು ಯೂಶ್ವಲಿ ಎಲ್ಲೇ ಹೋದ್ರೂ ಟಿ ಶರ್ಟ್ಸ್ ಜಾಸ್ತಿ ತೊಗೋತೀನಿ, ಬಿಕಾಸ್ ಪ್ಯಾಂಟ್ ಶಾರ್ಟ್ಸ್ ಎಲ್ಲ ಜಾಸ್ತಿ ಇದೆ ಅವ್ರ ಹತ್ರ. ಆ್ಯಂಡ್ ನಾನು ಬಂದ್ಬಿಟ್ಟು ಈ ರೀತಿ ಒಂದು ಕ್ವಾಡ್ ಸೆಟ್ ಥರ ತೊಗೊಂಡೆ. ಸೊ ಇದು ಬಂದು 899. ಇದು ಆಫರಲ್ಲಿ ಆ್ಯಕ್ಚುಲಿ ಸಿಕ್ಕಿದ್ದು ನಮಗೆ. 899 ಇದ್ದಿದ್ದು, ಆಫರಲ್ಲಿ ತೊಗೊಂಡಿದ್ದು. ಬಟ್ ಅವ್ರಲ್ಲಿ ಸಮಥಿಂಗ್ ಏನೋ ಹೇಳಿದ್ರು, ಬಟ್ ನಾನು ಅದನ್ನು ರೆಕಾರ್ಡ್ ಮಾಡ್ಕೋಬೇಕಿತ್ತು, ಮಾಡ್ಕೊಡ್ಲಿಲ್ಲ. ಪ್ರೈಸ್ ಬಂದು 899 ಇರೋದು ನಮಗೆ 299 399 ಸಮಥಿಂಗೆ ಸಿಕ್ತು. ಇದು ಒಂದು ಟಿ ಶರ್ಟ್ ಮಾತ್ರ ಇಟ್ಸ್ ಗುಡ್. ಆ್ಯಂಡ್ ನೀವು ಶಾಪಿಂಗ್ ಕ್ಲಿಪ್ಪಿಂಗಲ್ಲಿ ನೋಡಿದ್ರಲ್ವಾ, ನಾನು ಟ್ರಯಲ್ ರೂಮಲ್ಲಿ ಟ್ರಯಲ್ ಮಾಡಿದ್ದು. ಆ್ಯಂಡ್ ಇದಂತೂ ಪ್ಯಾಂಟು ಸಖತ್ ಫಿಟ್ಟಿಂಗ್ ಆಗಿದೆ. ಈಗ ಸೈಜ್ ಬಂದು ನಂದು L. ಸೊ ಇದು 1199 ಈ ಪ್ಯಾಂಟಿಗೆ. ಓಕೆ. ಆ್ಯಂಡ್ ಬಂದ್ಬಿಟ್ಟು ಒನ್ ಮೋರ್ ಟಿ ಶರ್ಟ್ಸ್, ಈ ಥರ ಪ್ರಿಂಟೆಡ್ ಟಿ ಶರ್ಟ್ಸ್ ಚೆನ್ನಾಗಿದೆ. ಸೊ ಇಬ್ರಿಗೂ ಸೇಮ್. ನೀವು ಕೇಳ್ತಿರ್ತೀರಲ್ಲ ಎಲ್ಲಿ ತೊಗೊಳ್ತೀರಾ ಇಬ್ರಿಗೂ ಒಂದೇ ಥರ ಅಂತ. ಸೊ ಈ ಥರ ಮ್ಯಾಕ್ಸ್, ವೆಸ್ಟ್ ಸೈಡ್, ಜುಡಿಯೋ, ಟ್ರೆಂಡ್ಸ್ ಅಲ್ಲೆಲ್ಲ ಹೋದರೆ ನಿಮಗೆ ಸೂಪರ್ ಆಗಿರೋದು ಸಿಗುತ್ತೆ. ಆ್ಯಂಡ್ ಈ ರೀತಿ ಒಂದು ಸೆಟ್ ಡ್ರೆಸ್ ತೊಗೊಂಡ್ವಿ. ಸೊ ಚೆನ್ನಾಗಿರುತ್ತೆ.
ಆ್ಯಂಡ್ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಮತ್ತೊಂದು ಪ್ಲೇಸ್ಗೆ ಹೋಗಬೇಕು ಅಂತ ಇದೆ. ಸೊ ಎಲ್ಲಿಗೆ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅಲ್ಲಿಗೆ ಹೋಗೋದಕ್ಕೆ ಇರಲಿ, ಮತ್ತು ಆವಾಗ ಒಂದ್ಸಲಿ ಶಾಪಿಂಗ್ ಮಾಡೋದು ಅಂತಂದರೆ ನಿಜವಾಗ್ಲೂ ರಾಜು ಕರ್ಕೊಂಡು ಹೋಗಲ್ಲ, ಅದಕ್ಕೆ ಈಗಲೇ ಶಾಪಿಂಗ್ ಮಾಡಿಕೊಂಡೆ. ಸೊ ಇದು ಬಂದು ಸೆಟ್ $799, ಇದು $799 ಆ್ಯಂಡ್ ಇದು $799 ಆ್ಯಂಡ್ ಸೈಜಸ್ ಮಾತ್ರ ಡಿಫ್ರೆಂಟ್ ಅಷ್ಟೇ ಗೈಸ್. ಸೊ ಇಷ್ಟೇ ತೊಗೊಂಡಿದ್ದು, ಇಷ್ಟಕ್ಕೇ ಅಷ್ಟಾಯಿತು. ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಆಫರಲ್ಲಿ ಆ ಒಂದು ಟಿ ಶರ್ಟ್ ಮಾತ್ರ ಸಿಕ್ಕಿದ್ದು ಅಷ್ಟೇ, ದಿಸ್ ಟಿ ಶರ್ಟ್ ಅಷ್ಟೇ ಸಿಕ್ಕಿದ್ದು. ಆ್ಯಂಡ್ ಇದೊಂದು ರಿಬನ್ಸ್ ತೊಗೊಂಡೆ. ಸೊ ಇದು ಬಂದು $79 ಇದೊಂದು ರಿಬನ್ಸ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಗೈಸ್. ಸದ್ಯಕ್ಕೆ ಗುಡ್ಡು ಬರ್ಡೇಗೆ ನಾವು ಶಾಪಿಂಗ್ ಮಾಡಿದಂಥದ್ದು, ಬಿಕಾಸ್ ನನಗಂತೂ ನಿಜವಾಗ್ಲೂ ಟೈಮೇ ಇಲ್ಲ ಇವಾಗೆಲ್ಲ. ಎಲ್ಲ ಡೇಸು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಫುಲ್ಲು ಹರಿಲಿ ಥರನೇ ಆಗ್ಬಿಟ್ಟಿದೆ. ಆ್ಯಂಡ್ ಬಟ್ ಇಟ್ ವಾಸ್ ಗುಡ್ ಡೇ. ಯಾವಾಗಲೂ ಎಂಗೇಜಿಂಗ್ ಆಗಿ ಏನಾದರೂ ಅದರಲ್ಲಿ ಬ್ಯುಸಿ ಇದ್ದಾಗ ತುಂಬ ಪ್ರೊಡಕ್ಟಿವ್ ಅನಿಸುತ್ತೆ. ಆ್ಯಂಡ್ ಮೈಂಡು ಕೂಡ ನೆಗೆಟಿವ್ ಬಗ್ಗೆ ಥಿಂಕ್ ಮಾಡದೇ ಇರೋ ಥರ ನೋಡ್ಕೊಳುತ್ತೆ ಅಲ್ವಾ. ಸೊ ಇಷ್ಟೇ. ಈಗ ಸ್ವಲ್ಪ ಕೆಲಸ ಎಲ್ಲ ಇದೆ, ಬಟ್ಟೆ ಎಲ್ಲ ಫೋಲ್ಡಿಂಗ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಮಾಡಬೇಕು. ಇವತ್ತು ನನ್ನ ಸ್ಟೂಡೆಂಟ್ ಒಬ್ಬರದು ಬರ್ಡೇ ಇದೆ, ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೆ ಗುಲಾಬ್ ಜಾಮೂನ್ ಮಾಡ್ತೀನಿ ಅಂತ. ಸೊ ಬನ್ನಿ ಹೋಗೋಣ, ಗುಲಾಬ್ ಜಾಮೂನ್ ಮಾಡಬೇಕು. ಮಾಡೋ ಪ್ರೋಸೆಸ್ ಎಲ್ಲ ಏನು ತೋರಿಸಲ್ಲ, ಒಂದೇ ಸಲ ಆದಮೇಲೆ ತೋರಿಸ್ತೀನಿ. ಆ್ಯಂಡ್ ಸೆಲೆಬ್ರೇಟ್ ಕೂಡ ಸಿಂಪಲಾಗಿ ಎಲ್ರಿಗೂ ಗುಲಾಬ್ ಜಾಮೂನ್ ಕೊಟ್ಟು, ಆ್ಯಂಡ್ ಅವನು ಕೂಡ ನಮಗೆ ಚಾಕ್ಲೇಟ್ಸ್ ಎಲ್ಲ ತರ್ತೀನಿ ಅಂತ ಹೇಳಿದ್ದಾನೆ. ಆ್ಯಂಡ್ ಎವ್ರಿ ಡೇ ಬಂದು ಈವ್ನಿಂಗ್ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಮಕ್ಕಳ ಜೊತೆ ಆ ಒಂದು ಲರ್ನಿಂಗ್ ಟೈಮ್ ಬಂದು. ಆ್ಯಕ್ಚುಲಿ ನನ್ನ ಒಂದು ಪುಟ್ಟ ಮಗು ಇದ್ದಾಗಿಂದನೂ ಕೂಡ ನನ್ನ ಒಂದು ಪ್ಯಾಷನ್ನೇ ಟೀಚಿಂಗು. ಆ ಡ್ರೀಮ್ನ ನಾನು ಇವಾಗೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬ ಪ್ರೌಡ್ ಇದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಸೊ ಸದ್ಯಕ್ಕೆ ಈಗ ಹೋಗಿ ಗುಲಾಬ್ ಜಾಮೂನ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಬಟ್ಟೆ ಫೋಲ್ಡಿಂಗ್ ಎಲ್ಲ ಇದೆ, ಅದನ್ನೆಲ್ಲ ಮಾಡಿಬಿಟ್ಟು ಅಷ್ಟೇ. ಇನ್ನೇನು ಒನ್ ಡೇ ಇದೆ ಬುಡ್ಡು ಬರ್ಡೇಗೆ. ಸೊ ಬುಡ್ಡು ಬರ್ಡೇ ಕೂಡ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್ ಆ್ಯಂಡ್ ಲೆಟ್ಸ್ ಗೋ. ನಮ್ಮನೇಲಿ ಬೆಂಡೆಕಾಯಿ ಸಾಂಬಾರು ವಾರದಲ್ಲಿ ಒಂದ್ಸಲಿನಾದರೂ ಏನಾದರೂ ಒಂದು ರೆಸಿಪಿ ಇದ್ದೇ ಇರುತ್ತೆ. ಬಿಕಾಸ್ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮ್ಗೆ ಆ್ಯಂಡ್ ಹಾರ್ಟ್ಗೆ ಒಳ್ಳೆ ಡೈಜೆಷನ್ ಆಗೋದಕ್ಕೆ, ನಮ್ಮ ಬ್ಲಡ್ ಶುಗರ್ ಲೆವೆಲ್ಗೆ ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇವತ್ತು ಪಲ್ಯ ಮಾಡಬೇಕು ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಸಾಂಬಾರು ಮಾಡಿದೆ. ಬರ್ಡೇ ಯೋರ್ ಬರ್ಡೇ. ಸೇ ಹಾಯ್. ಎಷ್ಟು ಉದ್ದ ಇದೆಯಾ ನೀನು? ಎಷ್ಟು ಉದ್ದ ಇದೆಯಾ? ಅಷ್ಟುದ್ದ ಇದೆಯಾ? ವಾವ್, ನೈಸ್. ಉಯ್ ಬಿದೋಗ್ತೀಯಾ? ಎಲ್ರಿಗೂ ಹಾಯ್ ಮಾಡು, ಹಬ್ಬ ಮಾಡು. ಹಿಂಗೇನು ಹಾರ್ಟ್ ಹೆಂಗೆ ಮಾಡೋದು? ಹಾರ್ಟ್ ಹಂಗೆ ಮಾಡೋದಾ? ಹಿಂಗೆ ಮಾಡು, ಎಲ್ರಿಗೂ ಹಿಂಗೆ ಮಾಡು. ಅದೇ ದಿನ ಪೀರಿಯಡ್ ಸಿಮ್ಟಮ್ಸ್ ಕೂಡ ಇದ್ದಿದ್ದರಿಂದ ನನಗೇನು ಅಷ್ಟು ಗುಲಾಬ್ ಜಾಮೂನ್ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಬಟ್ ಮಕ್ಕಳಿಗೆಲ್ಲ ಕೊಡೋಣ, ಬರ್ಡೇ ದಿನ ವೈಬ್ ಚೆನ್ನಾಗಿರುತ್ತೆ ಆ್ಯಂಡ್ ಅವರು ಕೂಡ ಇಷ್ಟಪಡ್ತಾರೆ ಅಂತ ಹೇಳಿ ಮಾಡಿದ್ದು. ಮಕ್ಕಳನ್ನ ಯಾವಾಗಲೂ ಸ್ಟ್ರಿಕ್ಟ್ ಆಗಿನೇ ಅಲ್ಲ, ಈ ರೀತಿ ಜಾಲಿ ಮೂಡಲ್ಲೂ ಕೂಡ ನೋಡ್ಕೋಬೇಕಾಗತ್ತೆ. ಯು ಆಲ್ಸೋ ವಿಶ್ ಹಿಮ್. ಯು ಗುಡ್. ಹ್ಯಾಪಿ ಬರ್ಡೇ. ಗಾಡ್ ಬ್ಲೆಸ್ ಯು. Happy birthday to you. God bless you. 1 2 3 4 5 6 7 8 9 10 12. I don't know. Let him wait after. ಗೈಸ್ ನೋಡಿದ್ರಲ್ಲ, ಸೊ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಅಷ್ಟು ಶೇರ್ ಮಾಡಿದ್ದೀನಿ. ಎಷ್ಟು ಖುಷಿಯಾಗಿದ್ರು ಅಂತ. ಐ ಲವ್ ಮೈ ಸ್ಟೂಡೆಂಟ್ಸ್ ಅ ಲಾಟ್. ಸೊ ಇನ್ನು ನನ್ನ ಟೀಚಿಂಗ್ ಬಗ್ಗೆ ಈ ಒಂದು ಪ್ಯಾಷನ್ ಹೇಗೆ ಸ್ಟಾರ್ಟ್ ಆಯಿತು, ಇನ್ನು ಮನೇಲಿ ನಮ್ಮ ರೀತಿ ಹೆಣ್ಮಕ್ಳು ಯಾರೆಲ್ಲ ಓದಿದ್ದಾರೆ ಬಟ್ ಏನೂ ಕೆಲಸ ಮಾಡದೆ ಸುಮ್ಮನೆ ಇದ್ದಾರೆ, ಏನು ಕೆಲಸ ಮಾಡೋದಪ್ಪ ಅಂತ ಗೊತ್ತಾಗದೇ ಇದ್ದರೆ ನನಗೆ ಕಮೆಂಟ್ ಮಾಡಿ. ಈ ರೀತಿ ಟೀಚಿಂಗ್ ಫೀಲ್ಡ್ನ ನೀವು ಯಾವ ರೀತಿ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ಕೋಬೋದು ಅನ್ನೋದನ್ನು ಸಾಕಷ್ಟು ಮಾಹಿತಿಯೊಂದಿಗೆ ನಾನು ನಿಮಗೆ ಬೇಕಿದ್ದರೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹೋಪ್ಫುಲಿ ನಿಮ್ಗೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನಾನು ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ. ಆ್ಯಂಡ್ ದೆನ್ ಟೇಕ್ ಕೇರ್. ಬಾಯ್.